ಬಗ್ಗೆ ಕೂಡ ಹೊರತಾ ಇದೆ. ಮುಂದೆ 2028ರಲ್ಲಿ 100% ಬಿಜೆಪಿ ಬರುತ್ತೆ, ಕೂಡ್ತಾ ಬರುತ್ತೆ, 100% ನಾನು ಹೊರತಾ ಇದೆ. ಅದಕ್ಕಾಗಿ ಈ ಕಾಂಗ್ರೆಸ್ ಬಂದಲ್ಲಿ ಆ ಗ್ಯಾರಂಟಿ ಹೆಣ್ಮಗಳಿಗೆ ದುಡ್ಡು ಹೋಗ್ತಾ ಇಲ್ಲ, ಬಸ್ಗೆ ಪೆಟ್ರೋಲ್ ಸಿಗ್ತಾ ಇಲ್ಲ. ಮಂತ್ರಿ ಆದ್ಮೇಲೆ ಯಶಸ್ವಿ ಹಣ ದುಡ್ಡು ನೋಡಿದ್ರು, ಮಂತ್ರಿ ಕೇಳಿ ಹೋದ್ರು, ನೋಡೋದ್ರೆ ನಮ್ಮ ಅಧ್ಯಕ್ಷರು ಬೆಳಗಾವಿಯಿಂದ ಮೈಸೂರು ನೋಡೋದ್ರನ್ನ ಎಷ್ಟು ಸರ್ಕಾರ ಇದೆ, ಈ ಸರ್ಕಾರಕ್ಕೆ ಹೊರಗೆ ಬರಬೇಕು. ಆಮೇಲೆ ತಾವು ನೋಡಿದ್ರೆ ಸ್ವಲ್ಪ ಹೋದ ನ್ಯಾಯ ಬಿಡ್ಕೊಂಡಾಗ ತಾವು ಆಕ್ಟ್ ಮಾಡಿದ್ರಿ, ನ್ಯಾಯ ಮಾಡಿದ್ರಿ, ಆಕ್ಟಿವ್ ಮಾಡಿದ್ರಿ. ದೇಶದಲ್ಲಿ 9 ಲಕ್ಷ ಒಬ್ಬರಿಗೆ ಹತ್ಯೆ ಆಗಿದೆ, 9 ಲಕ್ಷ. ಕರ್ನಾಟಕದಲ್ಲಿ 1,20,000, ಬೀದರ್ನಲ್ಲಿ 8,000, 11,000, ಹೈದರಾಬಾದ್ನಲ್ಲಿ 400, ಏಳನೇ ಮಠ, ಒಬ್ಬರ ಮನೆ, ಒಬ್ಬರ ಕೃಷ್ಣಗಿರಿ, ಒಬ್ಬರ ಸಾಗರನೆ, ಒಬ್ಬರ ಏಳೂರು, ಎಲ್ಲ ಕಡೆ ಒಬ್ಬರ ನಮ್ಮ ತಂದೆಯರು, ನಮ್ಮ ಮುಸ್ಲಿಂ ವೃತ್ತಿ ಇಲ್ಲ, ನಾವು ಮುಸ್ಲಿಂ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಅವರು ಬೆಂಕಿ ಹತ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಆಗ್ತಾ ಇದ್ದಾರೆ. ವಿರೋಧ ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟ ನಿಲ್ಲ. ಮುಖ್ಯಮಂತ್ರಿ ಹೇಳಿದ್ರು 3 ತಾರೀಕಿತ್ತು ರೈತರಿಗೆ ಪಾನಿ ನೀರು ಮಾಡ್ತೀನಿ, ಪಾನಿ ನೀರು ಮಾಡ್ತೀನಿ, ಎಲ್ಲಿ ಮಾಡಿ ಪಾನಿ ನೀರು ರಾತ್ರೋ ರಾತ್ ಜಮೀರ್ ಅಹಮದ್ ಖಾನ್ ಅವರು ಬೀದರ್ ಬರ್ತಾರ, ಮೀಟಿಂಗ್ ಮಾಡ್ತಾರ, ರಾತ್ರೋ ರಾತ್ ಎಷ್ಟು ಹಿಂದೂ ಮಂದಿ ಇದೆ ಎಲ್ಲ ಹಾಕಿ ಆಗ್ತಾರ. ಹಾಗಾಗಿ ತಾವೆಲ್ಲ ಸೇರಿ ರಾಜ್ಯಾಧ್ಯಕ್ಷರೇ ತಮ್ಮ ಜೊತೆ ಪುನಃ ಜನತಾ ಇದೆ, ಕಾರ್ಯಕರ್ತ ಇದೆ. ಈ ಹೋರಾಟ ನಿಲುವಾಗಲು ಯಾವ ತನಕ ರೈತರಿಗೆ ಪ್ರಾಣಿಗೆ ಹೆಸರಲ್ಲ, ಈ ತನಕ ಹೋರಾಟ ಚಾಲು ಇದೆ, ಹೋರಾಟ ಚಾಲು. ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ ಮಾತಾಡಿದ ಬಿಲ್ ಹಾಗಾಗಿ ಸಿದ್ದರಾಮಯ್ಯ ಅವರು ಹೆದರಿಸಿ ಒಂದೇ ಕಾಸ್ಗೆ ಮುಸ್ಲಿಂಗಳೇ ಗೋಡನ್ನ ಕಾಂಗ್ರೆಸ್ ಕಳ್ಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲ ಬಂದಿರಿ, ಜಾಸ್ತಿ ಮಾತಾಡೋದು 2 ನಿಮಿಷ ಆಯ್ತು, 5 ನಿಮಿಷ ಆಯ್ತು. ಎಲ್ಲ ತಮ್ಮ ರಾಜ್ಯದಲ್ಲಿ ಮಾತಾಡಬೇಕು, ಶ್ರೀರಾಮುಲು ಮಾತಾಡಬೇಕು, ಶಿವರಾಯ ಮಾತಾಡಬೇಕು, ನಾಯಕರು ಮಾತಾಡಬೇಕು, ಎಲ್ಲ ಸಮಿತಿ ಮಾತಾಡ್ತೀವಿ. ಬಹಳ ಮಾತಾಡ್ತೀವಿ. ನಾವು ನಮ್ಮ ಜಿಲ್ಲೆಯಿಂದ ಸಮಿತಿಯನ್ನು ಮಾಡಿ, ಸಮಿತಿಯನ್ನು ಮಾಡಿ ಕೃಷ್ಣರಾಜ ಪಾಟೀಲ್ ಅವರು, ಶಿವರಾಜ ಅಣ್ಣಾಜಿ ಅವರು, ರಾಜೇಶ್ ಪಾಟೀಲ್ ಅವರು, ಸಂಜು ಪಾಟೀಲ್ ಅವರು, ಉಲ್ಲಾಸಿನಿ ಮರಾಯ್ ಅವರು, ಇವರು ಇಡೀ ನಮ್ಮ ಎಲ್ಲ ಮಂಡಳಿಗೆ, ಎಲ್ಲ ತಾಲೂಕಿಗೆ ಹೋಗಿ ಅಲ್ಲಿನ ಯಾವ್ಯಾವ ಒಟ್ಟು ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕಲೆ ಹಾಕಿ ರಾಜ್ಯಾಧ್ಯಕ್ಷರಿಗೆ ಇವತ್ತ ಅವರ ಸಂಪೂರ್ಣ ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅವರು ಪ್ರತಿ ಮಂಡಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರೈತರ ಪಾಣಿಗಳನ್ನ, ರೈತರಿಗೆ ಬಂದಂತ ನೋಟಿಸ್ಗಳನ್ನ ಎಲ್ಲವನ್ನ ಕಲೆಕ್ಟ್ ಮಾಡಿ ಇವತ್ತ ನಾಳೆ ಬೆಳಗಾವಿಯಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಯಾವ ರೀತಿ ರಾಜ್ಯಾಧ್ಯಕ್ಷರಿಗೆ ಅನುಕೂಲ ಆಗ್ತದೆ ಅದೇ ರೀತಿ ನಮ್ಮ ಜಿಲ್ಲೆಯ ಸಂಪೂರ್ಣ ವರದಿಯನ್ನ ವಕ್ಫ್ ಹಕಾವ್ ಸಮಿತಿ ರಾಜ್ಯಾಧ್ಯಕ್ಷರಿಗೆ ನೀಡ್ತಾ ಇದೆ. ಎಲ್ಲ ವಕ್ಫ್ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಕೇಂದ್ರದ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಅವರು ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡುತ್ತೇನೆ. बोलो भारत माता की, बोलो भारत माता की, वंदे वंदे रैत पर ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು,
ವಕ್ಫೋರ್ಡಿನ ರೈತರ ಭೂಮಿಯ ಕಬಳಿಕೆ ವಿರುದ್ಧ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಬೀದರ್ನಿಂದ ಸರ್ಕಾರಕ್ಕೆ ಕೃಷಿ ಮುಟ್ಟಿಸಬೇಕು, ರೈತರಿಗೆ ಧೈರ್ಯ ತುಂಬಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಹೋರಾಟದ ನೇತೃತ್ವವನ್ನು ವಹಿಸಿದಂಥ ರಾಜ್ಯಾಧ್ಯಕ್ಷರಾದಂಥ ಆತ್ಮೀಯರಾದಂಥ ವಿಜೇಂದ್ರಜಿ ಅವರೇ, ತಂಡದ ಸದಸ್ಯರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಮಾಜಿ ಮಂತ್ರಿಗಳಾದಂಥ ಶ್ರೀರಾಮುಲು ಅವರೇ, ಮಾಜಿ ಸಚಿವರಾದಂಥ ಬಸವರಾಜ ಭೈರತಿ ಅವರೇ ಹಾಗೂ ವೇದಿಕೆ ಮೇಲಿದ್ದಂತಹ ಜಿಲ್ಲೆಯ ಹಾಗೂ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರೇ, ಈ ಒಂದು ಹೋರಾಟಕ್ಕೆ ಬಂದಿದ್ದಂತ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ದೇವದುರ್ಗದ ಕಾರ್ಯಕರ್ತ ಬಂಧುಗಳೇ, ರೈತಾಪಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಕಳೆದ 3 ತಿಂಗಳಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧವಾಗಲಿ, ಮುಖ್ಯಮಂತ್ರಿಗಳ ನೇರವಾಗಿ ಭಾಗಿಯಾದಂತಹ ಮೂಡ ಇರಬಹುದು, ವಾಲ್ಮೀಕಿ ಹಗರಣ ಇರಬಹುದು, ಹೀಗೆ ಅನೇಕ ಹಗರಣಗಳ ವಿರುದ್ಧ ರಾಜ್ಯಾಧ್ಯಕ್ಷರು ನಿರಂತರವಾಗಿ ಅವಿರತವಾಗಿ ಹೋರಾಟವನ್ನು ಮಾಡಿದ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಜನತೆಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನಾಗಿದೆ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥದ್ದನ್ನು ಕೂಡ ಗುಣಮೆ ಮಾಡುವಂತ ಕೆಲಸವನ್ನು ಕೂಡ ಆಗಿದೆ. ಅದೇ ರೀತಿ ಇವಾಗ 3 ತಿಂಗಳಿಂದ ವಕ್ಫ್ ಜಮೀರ್ ಅಹಮದ್ ಪಿಎಲ್ನಿಂದ ಪ್ರವಾಸವನ್ನು ಮಾಡಿ ರೈತರ ಜಮೀನನ್ನು ಕಬಳಿಸಬೇಕು ಅನ್ನುವಂಥ ಪ್ರಧಾನವಾದ ಪಿಎಲ್ನಿಂದ ಪ್ರಾರಂಭವಾಗಿದೆ. ಅದಕ್ಕೆ ರಾಜ್ಯಾಧ್ಯಕ್ಷರು ಕೂಡ ಪಿಎಲ್ನಿಂದ ಅದರ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಇಡೀ ರಾಜ್ಯದಲ್ಲಿ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತದೆ, ಸಮರ್ಥನೆ ಸಿಗ್ತದೆ. ರಾಜ್ಯಾಧ್ಯಕ್ಷರಿಗೆ ಇವತ್ತು ತಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಅವರ ಭ್ರಷ್ಟಾಚಾರ, ಅವರ ಸೌಜನ್ಯ ಪಕ್ಷಪಾತದ ವಿರುದ್ಧವಾಗಿ ನಿರಂತರವಾಗಿ ನಿಮ್ಮ ಹೋರಾಟವನ್ನು ನೀಡುತ್ತಾರೆ. ಮಾನ್ಯ ರಾಜ್ಯಾಧ್ಯಕ್ಷರೇ, ತಮ್ಮ ಹೋರಾಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನ ಯಶಸ್ವಿಗೊಳಿಸಿದೆ. ನನ್ನ ಒಂದು ಸಲಹೆ ರಾಜ್ಯಾಧ್ಯಕ್ಷರಿಗೆ, ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರೋ, ಅದೇ ರೀತಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅಲ್ಲಿನ ಉಸ್ತುವಾರಿ ಸಚಿವರುಗಳು ಭ್ರಷ್ಟಾಚಾರದಲ್ಲಿ, ಸರ್ಕಾರದ ಜಮೀನನ್ನು ಕಬಳಿಸುವುದರಲ್ಲಿ, ರೈತರಿಗೆ ಮೋಸ ಮಾಡುವುದರಲ್ಲಿ, ಬಡಜನರನ್ನ ಹತ್ತಿಕ್ಕುವುದರಲ್ಲಿ ನಿರಂತರವಾಗಿ ಅಲ್ಲಿನ ಉಸ್ತುವಾರಿ ಸಚಿವರುಗಳಿಂದ ನಡೀತಾ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರೇ, ಬೀದರ್ನಿಂದ ಪ್ರಾರಂಭ ಮಾಡಿದ ಹೋರಾಟಕ್ಕೆ ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಸೌಜನ್ಯ ಪಕ್ಷಪಾತ, ರೈತರ ವಿರುದ್ಧವಾಗಿರುವಂತಹ ನಡವಳಿಕೆಗಳನ್ನ ನಿಮ್ಮ ಗಮನಕ್ಕೆ ನಾನು ಬಯಸುತ್ತೇನೆ. ಇವತ್ತು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಇಲ್ಲಿನ ಅವರ ಸಹೋದರ ಅರಣ್ಯ ಭೂಮಿಯನ್ನ ಕಬಳಿಸಿದ್ದಾರೆ. ಕಬಳಿಸಿದರ ವಿರುದ್ಧವಾಗಿ ರಾಜ್ಯಪಾಲರಿಗೆ, ರಾಜ್ಯ ಸರ್ಕಾರಕ್ಕೆ
ದಾಖಲೆ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಉಸ್ತುವಾರಿ ಸಚಿವರು ಅರಣ್ಯ ಸಚಿವರಾಗಿರುವುದರಿಂದ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಯಾವುದೇ ರೀತಿಯ ಭೂ ಕಬಳಿಕೆ ಆಗಿಲ್ಲ ಅನ್ನುವಂತಹ ಪತ್ರವನ್ನು ಕೂಡ ಬರೆದಿದ್ದಾರೆ. ನಾನು ಜಿಲ್ಲೆಯ 4 ಶಾಸಕರಿಗೆ ವಿನಂತಿಯನ್ನು ಮಾಡ್ತೇನೆ. ಸಂಪೂರ್ಣವಾದಂತಹ ಮಾಹಿತಿಯನ್ನ ರಾಜ್ಯ ಸರ್ಕಾರ ರಾಜ್ಯಾಧ್ಯಕ್ಷರಿಗೆ ಒದಗಿಸಿ ಮುಂಬರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸದನ ಸಮಿತಿಯನ್ನ ಮಾಡಿ ಆ ನೇತೃತ್ವದಲ್ಲಿ ಈಶ್ವರ್ ಖಂಡ್ರೆ ಅವರ ಸುಮಾರು 47 ಎಕರೆ ಜಮೀನನ್ನು ಅರಣ್ಯ ಭೂಮಿಯನ್ನು ಕಬಳಿಸಿದರೆ ಸಮಿತಿಯನ್ನ ಮಾಡಿ ಸತ್ಯಾಸತ್ಯತೆಯನ್ನ ಮಾಡಿ ಆ ಜಮೀನನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕೆನ್ನುವಂಥದ್ದನ್ನ ರೈತರ ಪರವಾಗಿ ಜಿಲ್ಲೆಯ ಜನತೆ ಪರಿಗಣನೆಯನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಬೀದರ್ ಜಿಲ್ಲೆಯ ಕಪ್ಪು ಬೆಳೆಗಾರರ ಸಮಸ್ಯೆಗಳಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಸಮಸ್ಯೆಗಳಿಗೆ ಸಿಕ್ಕಿಕೊಂಡಿದ್ದಾರೆ. 2 ಕಾರಣಗಳಿಂದ ಬೀದರ್ ಜಿಲ್ಲೆಯ ರೈತರ ಜೀವನವಾದಂತಹ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ಡಿಸಿಸಿ ಬ್ಯಾಂಕಿನ ತಮ್ಮ ಅಧ್ಯಕ್ಷರಾಗಿ ಆ ಫ್ಯಾಕ್ಟರಿಯನ್ನ ಇವತ್ತು ಬ್ಯಾಂಕಿನ ಹೆಸರಿನ ಮೇಲೆ ಕಂಪ್ಲೀಟ್ ಆಗಿ ಹೆಸರನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಾವು ಬೀದರ್ ಜಿಲ್ಲೆಯ ರೈತರ ಪರವಾಗಿ ನಾವೆಲ್ಲರೂ ಖಂಡಿಸ್ತೀವಿ ಅಂತ ಹೇಳ್ತಿದ್ದೇನೆ. ಆ ಜಮೀನನ್ನ ಡಿಸಿಸಿ ಬ್ಯಾಂಕ್ ಅನ್ನ ಹೆಸರನ್ನು ಮಾಡಿಕೊಂಡಿದ್ದನ್ನ ಹೊಳ್ಳಿ PSSಗೆ ಆಡಳಿತ ಮಂಡಳಿಗೆ ಒಪ್ಪಿಸಬೇಕು ಅನ್ನುವಂಥದ್ದನ್ನ ಕೂಡ మన ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರದ ತಾಂಡವಾಗ್ತಾ ಇದೆ, ನಿಮ್ಮ ರಾಜ್ಯ ಮಟ್ಟದ ಎಸ್ಎಸ್ಸಿಗೆ ಅತಿ ಎಸ್ಎಸ್ಸಿಗೆ ಆದರೆ ಜಿಲ್ಲಾ ಮಟ್ಟದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕೂಡ ನಾವು ಸ್ಥಳೀಯವಾಗಿ ಶಾಸಕರುಗಳು ಸಂಘಟನೆ ಮುಖಾಂತರ ನಿರಂತರವಾಗಿ ನಿಮ್ಮ ರೀತಿಯಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಇಲ್ಲಿ ರಾಜಕೀಯವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಾಂದ್ರೆ ಕೇವಲ ನಾವು ಬೆಂಗಳೂರವರು ಕೈಕೊಂಡು ನಮ್ಮ ಇಲ್ಲಿ ಕಾಂಗ್ರೆಸ್ನ ಹೊರಗಿದ್ರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಗೆ ಲಾಭವಾಗುವುದಿಲ್ಲ ಅನ್ನೋದನ್ನು ಬೀದರ್ ಜಿಲ್ಲೆಯಲ್ಲಿ ಬಡವರಿಗೆ ಮನೆ ಹಂಚಿಕೆ, ಉಳ್ಳವರಿಗೆ ಮನೆ ಹಂಚಿಕೆ ಆಗ್ತದೆ, ಬಡವರಿಗೆ ಮನೆ ಸಿಗೋದಿಲ್ಲ. ಇವತ್ತು ಆಸ್ಪತ್ರೆಯಲ್ಲಿ ಹೋದಾಗ ಚಿಕಿತ್ಸೆ ಅಲ್ಲಿ ಭ್ರಷ್ಟಾಚಾರ ಪ್ರಾರಂಭವಾಗ್ತಿದೆ. ಈಗ ಅನೇಕ ಪಟ್ಟಿಗಳಿದೆ, ರಾಜ್ಯಾಧ್ಯಕ್ಷರಿದೆ, ಸಮಯ ಕೊಡ್ತಿದೆ. ನಮ್ಮ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಡಿಲಿಮಿಟೇಷನ್ ಆದಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ 4 ಶಾಸಕರನ್ನು ಆಯ್ಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನ ನಮ್ಮ ಜನರಿಗೆ ನ್ಯಾಯ ಒದಗಿಸಿಕೊಳ್ಳುವಂತಹ ಕೆಲಸ ನಿಮ್ಮ ಬೆಳಗಾವಿ ಅಧಿವೇಶನದಲ್ಲಿ ತಾವು ಮಾಡಿಕೊಟ್ಟಿದೆ ಅಂತ ಸಂಪೂರ್ಣ ವಿಶ್ವಾಸವನ್ನು ನನಗೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ಜಿಲ್ಲಾಧ್ಯಕ್ಷರಿಗೆ, ತಂಡದವರಿಗೆ ಮತ್ತು ರಾಜ್ಯ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದು ವಿರಾಮ ಕೊಟ್ಟಿದೆ. ಬೋಲೋ ಭಾರತ್ ಮಾತಾ ಕಿ ಧನ್ಯವಾದ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಭಗವಂತ ಸಿಂಗ್ ಖೋಬಾ ಅವರಿಗೆ. ಈಗ MP ರೇಣುಕಾಚಾರ್ಯ ಅವರು ಮಾಜಿ ಸಚಿವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ, BS ಯಡಿಯೂರಪ್ಪ ಅವರಿಗೆ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ, ಈ ಸಮಾರಂಭದ ಕೇಂದ್ರ ಬಿಂದು ರಾಜ್ಯದ ಅಧ್ಯಕ್ಷರು, ನಾಡಿನ ಅಪರೂಪದ ರಾಜಕಾರಣಿ, ಧೀಮಂತ ನಾಯಕ, ರೈತ ನಾಯಕ, ಮಾಜಿ ಮುಖ್ಯಮಂತ್ರಿಗಳಾದ ಆ ಸುಪುತ್ರ ಅಂತ ನಾನು ಹೇಳಲ್ಲ, ಇವಾಗ ಕಣ್ಮಣಿ ಸನ್ಮಾನ್ಯ ವಿಜಯೇಂದ್ರ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವದ ಮಾಜಿ ಉಪಮುಖ್ಯಮಂತ್ರಿಯಾದ ಅಶೋಕ್ ಗೌಡರವರೇ, ಸಚಿವರಾದ ಭರತಿ ಬಸವರಾಜ್ ಅವರೇ, ಶ್ರೀರಾಮುಲು ಅವರೇ, ಮುರುಗೇಶ್ ನಿರಾಣಿ ಅವರೇ,
ಸ್ನೇಹಿತರೆ. ಬಂಧುಗಳೇ, ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ತಂಡ ಇಂದು ಬೀದರ್ಗೆ ಆಗಮಿಸಿದೆ. ಎಲ್ಲ ತಂಡದ ಆಲೋಚಕರು ಮತ್ತು ಅಶ್ವತ್ಥ ಇವರು ನಮ್ಮ ಚಲವದಿ ನ್ಯಾಯಾಲಯ ಬಂಧುಗಳೇ, ಇವತ್ತೇನು ಕರ್ನಾಟಕದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಈ ಸರ್ಕಾರ ವರ್ಗಾವಣೆಯಲ್ಲಿ ಅಗತ್ಯವನ್ನು ಮಾಡ್ತದೆ. ಮೂಢ ಅಗತ್ಯವಿರಬಹುದು. ಏನು ರೈತರ, ಕೃಷಿ ಕಾರ್ಮಿಕರ, ನಮ್ಮ ಹಿಂದೂಗಳ, ಮಠ ಮಾನ್ಯರ, ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನ ಯಾವ ಸಂಘಟನೆಗಳು ಒಪ್ಪದ ಭೂಮಿಯನ್ನ ಅಧಿಕ್ರಮಣವಾಗಿ ಕಾನೂನು ಬಾಹಿರವಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನು ನುಗ್ಗಿದೆ. ಅದರ ವಿರುದ್ಧವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಬೀದರ್ಗೆ ತಂಡ ಆಗಮಿಸಿದೆ. ಬಂಧುಗಳೇ, ಈ ತಂಡಕ್ಕೆ ತಂದೆ, ಅಪ್ಪ, ಅಮ್ಮ ಎಲ್ಲರೂ ಬಂದಿದ್ದಾರೆ. ಅಪ್ಪ ಅಮ್ಮರೆಲ್ಲ ವೇದಿಕೆ ಮಂತ್ರಿಗಳ ಮುಖಂಡರು, ಜಿಲ್ಲಾಧ್ಯಕ್ಷರು, ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿರಲ್ಲ. ಮುಖಂಡರು, ಮಾತೆಯರು, ಇದು ನಿಜವಾದ ಹೋರಾಟ. ಬಂಧುಗಳೇ, ಇವತ್ತು ನಾವು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಭರವಸೆ ಕೊಡಲಿಲ್ಲ, ಕೊಡ್ತೀರಾ? ಈ ಭ್ರಷ್ಟ ಸರ್ಕಾರ ಕಿತ್ತಿಸಿರುವ ಅಧ್ಯಕ್ಷ, ನಿಮ್ಮ ಸಾರಥ್ಯದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ. ಈ ಭ್ರಷ್ಟ ಸರ್ಕಾರ ತೋರಿಸಬೇಕು. ಹಿಂದೂಗಳ ಭೂಮಿಯ ರಕ್ಷಣೆ ಮಾಡಿ ಅಧ್ಯಕ್ಷ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀರಿ. ಮೂಲ ಯಶಸ್ವಿಯಾಯಿತು. ಆಗಿರುವ ಬಂಧುಗಳೇ, 60 ಸೈಟ್ ವಾಪಸ್ ಕೊಟ್ಟು ಮುಖ್ಯಮಂತ್ರಿಗಳ ಮೇಲೆ ಈಗಾಗಲೇ ಇಡಿ ಯಾವ ರೀತಿ ಗುಂತಾ ಇದೆ. ಬಂಧುಗಳೇ, ವಾಲ್ಮೀಕಿ ಅಧಿವೇಶನವಾಗಿ ಹೋರಾಟ ಮಾಡಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು. ಅದಕ್ಕೋಸ್ಕರ ನಾವು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಈ ಬಂದಿರತಕ್ಕಂಥ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೋರಾಟದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೈ ಬಲಪಡಿಸಲು ಜೆಪಿಸಿ ಕಮಿಟಿ ಸರಿಯಾದ ಅಧಿವೇಶನದಲ್ಲಿ ಏನು ತಿದ್ದುಪಡಿ ಕಾನೂನು ತಗೊಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕರ್ನಾಟಕದಿಂದ ಬೆಂಬಲವನ್ನು ಕೊಡಬೇಕು. ಈಗಾಗಲೇ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಏನು ವಕಫ್ ಬೋರ್ಡ್ ರದ್ದು ಮಾಡಿಲ್ವಾ? ಸಿದ್ದರಾಮಯ್ಯ ಹೋಗ್ಬೇಕು ರಾಜಕಾರಣ ಬೇಡ. ಈ ವಕಫ್ ಬೋರ್ಡ್ ರದ್ದು ಮಾಡಬೇಕು. ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ರಾಜ್ಯದ ಅಧ್ಯಕ್ಷ ಹೋರಾಟಕ್ಕೆ ನಾವೆಲ್ಲ ಎರಡು ಕೈಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಜವಾಗಿ ನಿಮ್ಮೆಲ್ಲರೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಫಲ ಭಾರತ್ ಮಾತಾ ಕಿ. ಧನ್ಯವಾದಗಳು ರೇಣುಕಾಚಾರ್ಯವರಿಗೆ. ಈಗ ನಮ್ಮ ಮಾಜಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಶ್ರೀರಾಮಮೂರ್ತಿ ಅವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕೆಂಬ ವಿನಂತಿಯನ್ನು ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಅಶ್ವತ್ಥ ನಾರಾಯಣ ಅವರೇ, ಈ ಭಾಗದ ಹಿರಿಯ ನಾಯಕರಾದಂತಹ ಭಗವಂತ ಕುಂಬ ಅವರೇ, ಹಿರಿಯರು ಶಾಸಕರಾದಂತಹ ಭೈರತಿ ಬಸವರಾಜನವರೇ, ಶೈಲೇಂದ್ರ ಬಲ್ಲಾರ್ ಅವರೇ, ಪ್ರಭು ಚವ್ಹಾಣ್ ಅವರೇ, ಸಿದ್ದು ಕಲ್ಯಾಣ್ ಅವರೇ, ಸಿದ್ದು ಪಾಟೀಲ್ ಅವರೇ ಮತ್ತು ಕುರ್ಚಿಯವರೇ ಮತ್ತು ಪಕ್ಷದ ಎಲ್ಲ ಹಿರಿಯ ನಾಯಕರೇ, ನಮ್ಮ ವೇದಿಕೆ ಮೇಲಿದ್ದಂತ ಎಲ್ಲ ಹಿರಿಯರೇ ಮತ್ತು ಕಾರ್ಯಕರ್ತ ಬಂಧು ಭಗಿನಿಯರೇ, ಇವತ್ತಿನ ಈ ಕಾರ್ಯಕ್ರಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಮೊದಲನೇ ತಂಡ ಇವತ್ತು ಬೀದರ್ದಿಂದ ನಾವು ಈ ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ಎಲ್ಲ ಒಂದು ಕಡೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನಂತ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ನೋವು ಅನ್ನಂಥದ್ದು ಕೂಡ ಬಹಳ ಕಾಡ್ತಾ ಇದೆ.
ಯಾಕಂದ್ರೆ ಇವತ್ತು ನಾವು ಅನೇಕ ವಿಚಾರಗಳನ್ನು ಉಲ್ಲೇಖನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಧರ್ಮ ಆಧಾರದ ಮೇಲೆ ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಆವತ್ತಿನ ಸಂದರ್ಭದಲ್ಲಿ ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಯಾವ ಬಡವರಿಗೆ ಅನ್ಯಾಯ ಆಗಬಾರದು, ರೈತರಿಗೆ ಅನ್ಯಾಯ ಆಗಬಾರದು ಅನ್ನೋ ರೀತಿಯಲ್ಲಿ ಧರ್ಮ ಆಧಾರದ ಮೇಲೆ ದೇಶ ವಿಭಜನೆ ಆಯಿತು. ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಬಂದ ನಂತರ, ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ರೈತರೆಲ್ಲ ಕಣ್ಣೀರಲ್ಲಿ ಕೈಯಲ್ಲಿ ತೊಳಿತಾ ಇದ್ದಾರೆ. ಇವತ್ತು ಒಂದು ಕಡೆ ಯಾಕಂದ್ರೆ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಅಸ್ತಿತ್ವಕ್ಕೆ ಬಂದ ನಂತರ ಎಲ್ಲೋ ಒಂದು ಕಡೆ ಒಬ್ಬ ವಕ್ಫ್ ಮಂತ್ರಿಯಾದಂತ ಜಮೀರ್ ಅಹಮದ್ ಅವರು ನೋಡಿ ಎಷ್ಟು ಅತ್ಯಂತವನ್ನು ಮಾಡಿಕೊಂತಾರೆ. ಇವತ್ತು ಒಬ್ಬ ವಕ್ಫ್ ಮಂತ್ರಿಗಳಂತ ಜಮೀರ್ ಅಹಮದ್ ಅವರು ಅವರನ್ನ ಆರಡಿ ಎತ್ತರದಲ್ಲಿದ್ದಂತ ಒಂದು ದೊಡ್ಡ ವ್ಯಕ್ತಿಯನ್ನಲ್ಲ, ಏನು 3-4 ಅಡಿ ಇದ್ದಂತ ಒಬ್ಬ ಜಮೀರ್ ಅಹಮದನ್ನೇ ಈ ರಾಜ್ಯದಲ್ಲಿದ್ದಂತ ಜನರ ಕಲ್ಲನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಇವತ್ತು ಬಯಸ್ತಾದಂತ ವ್ಯಕ್ತಿಗೆ ಅಧಿಕಾರ ಬಂದ್ರೆ ಇವತ್ತು ಏನಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳುವಂತ ಕೆಲಸ ಮನುಷ್ಯ ಮಾಡಿದಾನ. ಇನ್ನು ಮುಂದಕ್ಕೂ ನಾವು ಹೇಳ್ತಾ ಇರೋದು ಜಮೀರ್ ಅಹಮದ್ ನೀವು ಈ ರಾಜ್ಯದ ವಕ್ಫ್ ಮಂತ್ರಿಗಳಲ್ಲ, ಯಾವ ರೀತಿ ತುಗುಲಕ್ಕೆ ಆಗ್ತಾ ಇದ್ರು ಆ ರೀತಿ ತುಗುಲಕರ ನೀವು ಮಾಡ್ತಾ ಇದ್ದೀರಂತ ಮಾತುಗಳ ಉಲ್ಲೇಖ ಮಾಡ್ತಾ ಇದ್ದೆ. ಅದಕ್ಕೋಸ್ಕರವಾಗಿ ಇವತ್ತು ಈ ಸರ್ಕಾರದಲ್ಲಿ ಇವತ್ತು ಬಹಳಷ್ಟು ಮಂದಿ ಕೃಷಿ ಮಾಡ್ತಾ ಇರುವಂತಹ ಜಮೀನು, ಇವತ್ತು ಮಠಮಾನ್ಯಗಳ ಜಮೀನು, ಇವತ್ತು ರೈತರ ಜಮೀನನ್ನು ಇವತ್ತು ಕಬಳಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ. ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಬೀದರ್ನಲ್ಲಿ ಸಾಕಷ್ಟು ಆಸ್ತಿ ಅಂತರಿಗ ಅವರು ಮೊನ್ನೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಸಿದ್ದರಾಮಯ್ಯವರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ರು, ಈ ರಾಜ್ಯದಲ್ಲಿ ಸುಮಾರಾಗಿ ವಕ್ಫ್ಗೆ 1.5 ಲಕ್ಷ ಪ್ರದೇಶ, 1.5 ಲಕ್ಷ ಹೆಕ್ಟೇರ್ ಪ್ರದೇಶ ವಕ್ಫ್ಗಿದೆ. ನಾವು ಕೇವಲ ಸ್ವಲ್ಪ 10% ಮಾತ್ರ ಇತ್ತೀಚೆಗೆ ನಾವು ಎಲ್ಲ ರೈತರ ಆಸ್ತಿ, ಮಠಮಾನ್ಯಗಳ ಆಸ್ತಿ ವಕ್ಫ್ ನೋಂದಣಿ ಮಾಡಿದ್ದೀವಿ ಅಂತ ಮಾತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇವತ್ತು ಈ ಜಿಲ್ಲೆಯಲ್ಲಿ ಹತ್ತತ್ರ ಸುಮಾರು 13,000 ಎಕರೆ ಪ್ರದೇಶ ಇವತ್ತು ವಕ್ಫ್ ನೋಂದಣಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದರೆ ಈ ಭಾಗದಲ್ಲಿ ಇವತ್ತು ಬೀದರ್ ಜಿಲ್ಲೆಯಿಂದ ಸುಮಾರು ಬೀರಲಿಂಗೇಶ್ವರ ದೇವಸ್ಥಾನ ಮಠದ ಆಸ್ತಿಗಳ ಇವತ್ತು ವಕ್ಫ್ ನೋಂದಣಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಬದುಕಿಗೆ ಲಿಂಗಾಯತ ಮಠದ ಆಸ್ತಿಗಳ ಮೇಲೆ ಇವತ್ತು ವಕ್ಫ್ ನೋಂದಣಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಬಂದಿರುವಂತ ಉದ್ದೇಶ ಒಂದೇ ಒಂದು, ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶಗಳು ಮಾಡ್ತಾ ಇದ್ದೀವಿ ಅಂದ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರೈತರಿಗೆಲ್ಲ ಧೈರ್ಯವನ್ನು ತಗೋಬೇಕು. ಬಹಳಷ್ಟು ಮಂದಿ ರೈತರು ಬಂದು ಇವತ್ತು ನಾವು ಕಡಿತಾ ಇದ್ದಾರೆ. ನಮ್ಮ ಆಸ್ತಿ ಬಹಳಷ್ಟು ಆಸ್ತಿ ಇವತ್ತು ವಕ್ಫ್ ನೋಂದಣಿ ಇವತ್ತು ನೋಂದಣಿ ಮಾಡ್ಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಮುಂದಿನ ಭವಿಷ್ಯ ಹೆಂಗ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ನಮ್ಮ ಹಿರಿಯ ನಾಯಕರೆಲ್ಲ ಕೂಡ ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಧೈರ್ಯವನ್ನು ತುಂಬಬೇಕು ಅನ್ನೋ ಕಾರಣದಿಂದ ಇಡೀ ರಾಜ್ಯದಲ್ಲಿ 3 ದಂಡೆಗಳನ್ನು ಮಾಡಿಕೊಂಡು ಇದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಕುತ್ತಂತ ರೈತರು, ಇಲ್ಲಿ ಕುತ್ತಂತ ಎಲ್ಲ ಮಠಮಾನ್ಯಗಳಿದ್ದಂತ ಸ್ವಾಮೀಜಿಯವರು, ಇಲ್ಲಿ ಕುತ್ತಂತ ಬಡವರಾಗಿರ್ಬೋದು, ಇವತ್ತು ತಾವೆಲ್ಲರಿಗೆ ಒಂದೇ ಮಾತನ್ನು ಕೊಡ್ತಾ ಇದ್ವಿ, ನಿಮ್ಮ ಧೈರ್ಯವನ್ನು ತುಂಬಕ್ಕೋಸ್ಕರವಾಗಿ ಇವತ್ತು ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಧೈರ್ಯವನ್ನು ತುಂಬಕ್ಕೋಸ್ಕರವಾಗಿ ಯಾರು ಹೆಸರಾಗಬೇಕಾಗಿಲ್ಲ. ನಾನು ತಮಗೆ ಮಾತನ್ನು ಕೊಡ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಕುಟುಂಬದ ಕಾರ್ಯಕರ್ತರು, ಕೆಳಗಡೆಗಿರ್ಬೋದು, ಮೇಲಿರ್ತಕ್ಕಂಥ ಹಿರಿಯರಾಗಿರ್ಬೋದು, ನಾವೆಲ್ಲರೂ ಕೂಡ ರೈತರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ಶೋಷಿತ ಸಮುದಾಯದ ಪರವಾಗಿದ್ದೀವಿ. ಆಕಸ್ಮಿಕವಾಗಿ ನಮ್ಮ ದೇಹದಲ್ಲಿದ್ದಂತ ಒಂದೊಂದು ಹನಿ ರಕ್ತ, ನಮ್ಮ ರಕ್ತವನ್ನು
ನಾವು ಹೋರಾಡುವಂತ ಕೆಲಸ ಮಾಡ್ತೀವಿ. ಯಾವ ಯೋಚನೆ ಮಾಡಕ್ಕೆ ಯಾಕಂದ್ರೆ ಇವತ್ತು ಎಲ್ಲ ಇವತ್ತು ರಾಜ್ಯಾಧ್ಯಕ್ಷರು ಇವತ್ತು ಈ ಪಕ್ಷದಿಂದ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇವತ್ತೆಲ್ಲ ಮನೆ ಬಂದು ಬಸವರಾಜ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರು ಹೋರಾಟ ಮಾಡ್ತಾರೆ, ಇವರು ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಕಂಪನಿಗಾರರು ಹೋರಾಡಿ ಮುಂದಿನ ತಿರುಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಮ್ಮ ವಿನಂತಿ ಮಾಡಿಕೊಂಡಿಷ್ಟೇ. ಇವತ್ತು ಅವತ್ತಿನ ಹಿಂದುಳಿದ ನಾಯಕರು, ಅವತ್ತಿನ ಮಾಜಿ ಜೀವನದ ದೇವರ ಅರಸರು ಅವತ್ತಿನ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಒಕ್ಕಲತನ ಮಾಡುವಂತ ರೈತರ ಭೂಮಿ ರೀತಿಯಲ್ಲಿ ಅವರ ನಮ್ಮೆಲ್ಲರ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ನಾಲ್ಕು ತಿಂಗಳಲ್ಲಿ ಇವತ್ತು ಸಾಕಷ್ಟು ಹೋರಾಟವನ್ನು ಮಾಡುವುದರ ಅನೇಕ ಕಾರಣಗಳಲ್ಲಿ ಇವತ್ತು ನಮಗೆ ಸಹಾಯವನ್ನು ಮಾಡುವಂತ ಕೆಲಸ ಅವರಿಂದ ಇವತ್ತಿರ್ತಕ್ಕಂಥ ಇವತ್ತು ಅನುಕೂಲವಾದಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸಾಕಷ್ಟು ಜನರಿಗೆ ಅನುಕೂಲ ಆಗಬೇಕು ಅಂತ ಕಾರಣದಿಂದ ಅವರ ಆಹ್ವಾನವನ್ನು ನಮಗೆ ಶಿಫಾರಸನ್ನು ಮಾಡಿ ಹಿಂದುಳಿದಂತ ಸಮುದಾಯಕ್ಕೆ ಮಾರಾಟ ಮಾಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ತಂಡದಲ್ಲಿ ನಾವಿರ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೀದರ್ನಿಂದ ಯಾವ ಹೋರಾಟವನ್ನು ಪ್ರಾರಂಭ ಮಾಡ್ತೀವೋ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಯಶಸ್ವಿ ತರುತ್ತೆ. ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂತ ಕೆಲಸ ಮಾಡಿದ ವಿಜೇಂದ್ರ ನೇತೃತ್ವದ ಪಕ್ಷದ ಕಟ್ಟಡ ಸಂಘಟನೆ ಮಾಡಿದ 2028ರಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ಬಹುಮಾನದಿಂದ ಸರ್ಕಾರ ರಚನೆ ಮಾಡುವಂತ ಕೆಲಸ ನಾವೆಲ್ಲರಿಗೂ ಮಾಡೋದಂತ ಹೇಳ್ತಾ ಆಗ್ತದೆ. ಅದಕ್ಕೋಸ್ಕರವಾಗಿ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಕರ್ನಾಟಕ. ಬೀದರ ಜಿಲ್ಲೆ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ ಕಲ್ಯಾಣದ ಪವಿತ್ರ ಭೂಮಿ. ನಾವೆಲ್ಲರೂ ಇಲ್ಲಿ ಸೇರಿರೋದು ಹೋರಾಟವನ್ನ ಮಾಡಲಿಕ್ಕೆ, ಧಾರಾವಾಹಿ ನೋಡೋದಕ್ಕೆ ಅಲ್ಲ. ಈ ಸರ್ಕಾರವನ್ನ ಕಿತ್ತೊಗಿಬೇಕು, ಒಗಿಬಾರದು. ಅಮರ ಎಕರೆ ಭೂಮಿಯನ್ನ ಕಿತ್ಕೊಳ್ತಾ ಇರೋ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು, ಕಲಿಸಬಾರದು. ವಿಜಯೇಂದ್ರ ಅವರ ಹೋರಾಟಕ್ಕೆ ನೀವು ಬಲಿಗೂಡಿಸಬೇಕು, ಗೂಡಿಸಬಾರದು. ಈ ಸರ್ಕಾರದ ಕ್ಷಣೆ ಬಿಡಿಸಬೇಕು, ಬಿಡಿಸಬಾರದು. ಹಾಗೆ ಒಂದ್ಸಾರಿ ಜೋರಾಗಿ ಘೋಷಣೆ ಕೂಗಿ, ನಮ್ಮ ಭೂಮಿ ಎಲ್ಲರೂ ಕೂಗಬೇಕು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನವರು ನಿಮ್ಮ ಹತ್ರ ಒಂದು ಕೂತಿರ್ತಾರೆ. ನೀವೇನು ಗುಸು ಮಾತಾಡ್ತೀರಿ, ಅದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಹೊರಟತ್ತೆ. ನಿಮ್ಮ ಪಕ್ಕ ಕೂತಿರೋ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ರಿಪೋರ್ಟ್ ಕೊಡಬೇಕು. ಸಿದ್ದರಾಮಯ್ಯ ಬಹಳ ದೊಡ್ಡ ತಪ್ಪು ಮಾಡಿದೆ. ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಏನು ಹೋರಾಟ ಪ್ರಾರಂಭ ಆಯಿತು, ಇನ್ನು ಈ ಸರ್ಕಾರ ಉಳಿಯಲ್ಲ ಅಂತ ಅವರು ಹೇಳಬೇಕು. ಭಾರತ್ ಮಾತಾ ಕಿ. ರೈತರ ಭೂಮಿ ಕಬಳಿಸುತ್ತಿರುವ ಸರ್ಕಾರಕ್ಕೆ, ವಿಜಯೇಂದ್ರ ಅವರ ನಾಯಕತ್ವದ ಹೋರಾಟಕ್ಕೆ. ಇದಾದ್ಮೇಲೆ ಮಾನ್ಯ ವಿಜಯೇಂದ್ರ ಅವರು ಪಾದಯಾತ್ರೆಯನ್ನು ಕೈಗೊಳ್ತಾರೆ. ನೀವೆಲ್ಲರೂ ಜೊತೆಯಲ್ಲಿರಬೇಕು. ಇಬ್ಬರು ಮಾತನಾಡ್ತಾರೆ, ಆ ನಂತರ ವಿಜಯೇಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಾವೆಲ್ಲರನ್ನ ಉದ್ದೇಶಿಸಿ ಸಾಮಾನ್ಯ ಭೈರತಿ ಬಸವರಾಜರು ಮಾತನಾಡಬೇಕು ಅಂತದೆ. बोलो भारत माता की. ಎಲ್ಲರಿಗೂ ನಮಸ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಹಿರಿಯರಾದಂಥ ಅಶ್ವಥ್ ನಾರಾಯಣ ಅವರೇ, ಶ್ರೀರಾಮ್ ಅವರೇ, ಕೇಂದ್ರದ ಮಾಜಿ ಸಚಿವರಾದ ಭಗವಂತ ಕುಂಬಾರ್ ಅವರೇ, ಮುರುಗೇಶ್ ಇಲಾನಿ ಅವರೇ, ಈ ಕ್ಷೇತ್ರದ ಈ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸನಸಭಾ ಸದಸ್ಯರೇ, ವೇದಿಕೆ ಮೇಲೆ ಆಸಕ್ತರಾಗಿದ್ದ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳೇ, ಸಭೆಗಳೇ,
ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಎಲ್ಲ ವಿಚಾರಗಳೆಲ್ಲ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಾನು ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 9ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಈ ಏನು ವೋಟ್ ಕಾಯ್ದೆ ಅಂತೇಳಿ ಕಾನೂನಿಗೆ ಇದಕ್ಕೆ ತಿದ್ದುಪಡಿ ತರುವಂತ ಕೆಲಸವನ್ನ ಮಾಡಬೇಕಂತೇಳಿ ನಾನು ಈ ವೇದಿಕೆ ಮುಖೇನ ಅವರನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಇದು ಮಾಡಿದಾಗ ಮಾತ್ರ ಎಲ್ಲೇ ಹೋಗ್ತಾರೆ ನೀವು ಸುಳ್ಳು ಹೇಳಲ್ಲ, ನಿಜವನ್ನು ಹೇಳ್ತೀರನ್ನೋದು ಸತ್ಯ ಆಗ್ತದೆ. ಆದ್ರೆ ನೀವು ಮಾಡಲ್ಲ, ನೀವು ಸುಳ್ಳಿನ ಸರ್ದಾರ ಆಗ್ತೀರಿ ಅನ್ನೋದು ನಿಮ್ಮ ಹೆಣ್ಣು ಮೇಲೆ ಕೂಡ ಅಣೆಪಟ್ಟಿಯನ್ನ ಮಾತನ್ನು ಕೂಡ ನಾವು ಈ ಸಂದರ್ಭ ಹೇಳಬೇಕಾಗ್ತದೆ. ಇವತ್ತು ವಿಜಯನ ನೇತೃತ್ವದಲ್ಲಿ ಕಳೆದ 1.5 ತಿಂಗಳಿಂದ ಕೂಡ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾರ ಪರವಾಗಿ? ನಮ್ಮ ರೈತರ ಪರವಾಗಿ, ದೇವಸ್ಥಾನಗಳ ಜಮೀನಿನ ಪರವಾಗಿ, ಶೋಷಿತರ ಪರವಾಗಿ ದರಿ ಎತ್ತಂತ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು ಇವತ್ತು ಬೀದರ್ ಜಿಲ್ಲೆಯ ರಸ್ತೆಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ನಾವೆಲ್ಲ ರಸ್ತೆಗಳಲ್ಲಿ ನಡೆದಾಡ್ಕೊಂಡು ಬರಬೇಕಾದ್ರೆ ಇವತ್ತು ರಸ್ತೆಗಳಲ್ಲಿ ಬಿದ್ದಿರ್ತಕ್ಕಂಥ ಹೊಂಡಗಳನ್ನು ಮುಚ್ಚಲಿಕ್ಕೆ ಅವ್ರ ಹತ್ರ ಹಣಕಾಸಿಲ್ಲ ಅನ್ನೋ ಮಾತಾಡೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ ದುರಾಡಳಿತವನ್ನು ಮಾಡೋ ಮುಖೇನ, ಲೂಟಿಯನ್ನು ಮಾಡೋ ಮುಖೇನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಬೀದರ್ ಜಿಲ್ಲೆ, ಈ ಕರ್ನಾಟಕದ ಮುಗುಡ ಬೀದರ್ ಜಿಲ್ಲೆಯಿಂದ ಇವತ್ತು ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತು ನೀವೆಲ್ಲರ ಸಹಕಾರ ಕೇಳಲಿಕ್ಕೆ ನಾವೆಲ್ಲ ಮುಖಂಡರು ಕೂಡ ಬಂದಿದ್ದೇವೆ. ಇದಕ್ಕೆ ಸಹಕಾರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು, ಮುಖಂಡರು, ರೈತ ಬಾಂಧವರು, ನಮ್ಮ ಸುದ್ದಿ ಮಾಧ್ಯಮ ಸೇರಿತರು ಎಲ್ಲರೂ ಕೂಡ ಬಂದು ಇದಕ್ಕೆ ನಮಗೆ ಗಮನವನ್ನು ವ್ಯಕ್ತಪಡಿಸಿದಾರ. ಅದಕ್ಕೆ ನನ್ನ ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಈ ಹೋರಾಟ ನಮ್ದು ನಿರಂತರವಾಗಿರ್ತದೆ. ಎಲ್ಲಿವರೆಗೆಂದ್ರೆ ನಮ್ಮ ರೈತರ ಪರವಾಗಿ, ಮಠಮಾನ್ಯರ ಪರವಾಗಿ, ಶೋಷಿತರ ಪರವಾಗಿ ಅವರಿಗೆ ಧ್ವನಿಗೆ ಕೊಡುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸಿದರೆ ಧನ್ಯವಾದಗಳು. ಧನ್ಯವಾದಗಳು. ಬಸವರಾಜ ಸಾಹಿತ್ಯವರಿಗೆ ಈಗ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಭಾರತ ಮಾತಾಕ್ಕೆ ಈ ಹೋರಾಟಕ್ಕೆ ಆದ್ಮೇಲೆ ನಮ್ಮ ಭೂಮಿ ನಮ್ಮ ಹಕ್ಕು ಮತ್ತು ಬೀದರ್ನಿಂದ ಪ್ರಾರಂಭವಾಗಿರುವಂತಹ ಈ ಹೋರಾಟದ ನೇತೃತ್ವ ವಹಿಸಿರುವಂತ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು, ಆತ್ಮೀಯ ಸೌರ ಸ್ನೇಹಿತರಾಗಿರುವಂತಹ ವಿಜೇಂದ್ರ ಅವರನ್ನು ಒಳಗೊಂಡು ವೇದಿಕೆ ಮೇಲೆ ಬಂದಿರುವಂತಹ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯರೇ, ಬೀದರ್ ಮತ್ತು ಅಕ್ಕಪಕ್ಕದ ಗ್ರಾಮದಿಂದ ಬಂದಿರುವಂತಹ ಎಲ್ಲ ಅಭಿಮಾನಿ ಕಾರ್ಯಕರ್ತರ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ನಮ್ಮ ಪಕ್ಷದ ಹಿರಿಯರು ಈ ಹೋರಾಟದ ಉದ್ದೇಶವನ್ನ ತಾವು ಗಮನಕ್ಕೆ ತಂದಿದ್ದಾರೆ. ನಾನು ಹೇಳುವಂತ ವೀಕ್ಷಣೆ, ತಾವು ದಯವಿಟ್ಟು ಎಲ್ಲರೂ ಒಂದಾಗಿ ಒಟ್ಟಾಗಿ ನಾವು ಈ ಪಕ್ಷವನ್ನ ಸಂಘಟನೆ ಮಾಡೋಣ. ಮತ್ತೆ ಬರುವಂತ ಏಪ್ರಿಲ್, ಫೆಬ್ರವರಿ, ಮಾರ್ಚ್ನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರುವಂತ ಸಾಧ್ಯತೆ ಹೆಚ್ಚಿದೆ. ಅದು ಸಲುವಾಗಿ ತಾವೆಲ್ಲ ತಮ್ಮ ಬೂತ್ಗಳಲ್ಲಿ, ತಮ್ಮ ಮಂಡಲದಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತ ಮತ್ತೆ ಯಾವ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ, ಎಲ್ಲರೂ ಮೆಂಬರ್ಶಿಪ್ ಮಾಡುವಂತ ಸಕ್ರಿಯ ಸದಸ್ಯರನ್ನು ಮಾಡುವಂತ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ನಾವು ಎಂಪಿ ಗೆಲ್ಲಬೇಕಾಗಿದೆ. ಎಂಪಿ ಮೆಂಬರ್ ಆಫ್ ಪಂಚಾಯತ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ಬರುವಂತ ಎಲ್ಲ ಚುನಾವಣೆಗಳನ್ನು ಗೆದ್ದರೆ ಮಾತ್ರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಎಲ್ಲ ಯೋಜನೆಗಳು ಸರ್ಕಾರ ಆಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ಈ ವಕ್ಫ್ ಮಂಡಳಿಯಿಂದ ಯಾವುದೇ ಭೂಮಿಯನ್ನ ಈ ಹಿಂದೂಗಳ, ಮಠಾಧೀಶರ, ರೈತರ ಯಾವುದೇ ಆಗಿರಲಿ, ಅವರು ಯಾವುದೇ ಅನ್ಯಾಯ ಆಗಿದೆ ಅವರಿಗೆ ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಮಾಜಿ ಶಾಸಕರು, ಸಚಿವರು
ಆಮೇಲೆ ಎಂಪಿಗಳು ಮಾಜಿ ಎಂಪಿಗಳು ಯಾರೇ ತಮ್ಮ ಹತ್ತಿರ ಇರುವಂತವರಿಗೆ ಅವ್ರ ಗಮನ ತಂದಾಗ ಅವ್ರು ನೇರವಾಗಿ ನಿಮಗೆ ನಾವೆಲ್ಲರೂ ಸೇರಿ ನಮ್ಮ ಸಹಾಯಕ್ಕೆ ನಾವು ಕಡಿಮೆ ಕೆಲಸ ಮಾಡ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಯಾವುದು ಸಹಿತ ಬಿಜೆಪಿಯಲ್ಲಿ ಬರುತ್ತಿದೆ ಬರ್ತದೆ ಅನ್ನೋದನ್ನ ಯಾವ ಗಮನ ಆ ಕಡೆ ಗಮನ ಹರಿಸುವುದನ್ನೇ ಎಲ್ಲವೂ ಸರಿ ಆಗ್ತಾ ಇದೆ. ಎಲ್ಲವೂ ಸರಿಯಾಗಿ ಒಟ್ಟಾಗಿ ಒಂದಾಗಿ ನಾವು ಹೋಗ್ತೇವೆ. ಅದು ಸಲುವಾಗಿ ಬರುವಂತಹ ಚುನಾವಣೆಗಳು ಯಾವುದೇ ಬರಲಿ ನಾವು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಪುರಸಭೆ, ನಗರಸಭೆ, ಯಾವುದೇ ಸಂಘ ಸಂಸ್ಥೆ ಚುನಾವಣೆ ಯಾವುದೇ ಬಂದ ಸಹಿತ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಕಡೆ ನಾವು ಆಶೀರ್ವಾದ ಮಾಡಬೇಕಂತ ಹೇಳಿ ತಾವೆಲ್ಲರಿಂದ ಕೈಗೊಂಡು ನಾನು ಮಾತನ್ನು ಹೋಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮಾಜಿ ಸಚಿವರಿಗೆ ಈಗ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಅಮರ್ ನಾರಾಯಣ್ ಅವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ವಿನಂತಿ ಮಾಡುತ್ತಾರೆ. ಭಾರತ್ ಮಾತಾ ಕಿ ರೈತ ಪರ ಹೋರಾಟಕ್ಕೆ ನಮ್ಮ ಭೂಮಿ ಆತ್ಮೀಯ ಎಲ್ಲ ರೈತ ಬಂಧುಗಳೇ, ಗಣ್ಯಮಾನ್ಯರೇ, ನಾಗರಿಕ ಬಂಧುಗಳೇ, ತಾಯಿಗಳೇ, ಗಣ್ಯಮಾನ್ಯರೇ, ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಾ. ಇವತ್ತಿನ ಈ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಿ.ವೈ. ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಬೀದರಿಂದ ಇವತ್ತು ಪ್ರಾರಂಭ ಮಾಡುವಂತದ್ದಾಗಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು, ಪ್ರಭು ಚವ್ಹಾಣ್ ಅವರು, ಭಗವತಿ ಬಸವರಾಜ್ ಅವರು, ನಿರಾಣಿ ಅವರು, ನಮ್ಮ ಹಿಂದೆಲ್ಲ ಗಣ್ಯಮಾನ್ಯರಿದ್ದಾರೆ. ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸೋಮನಾಥ್ ಅವರು ಮತ್ತು ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಶಾಸಕ ಡಾಕ್ಟರ್ ಶೈಲೇಂದ್ರ ಗಂಡಾಳ ಅವರೇ, ಹಾಗೂ ಸರ್ದಾರ್ ಅವರೇ ಮತ್ತು ಸಿದ್ದು ಪಾಟೀಲ್ ಅವರೇ, ಪ್ರಭು ಚವ್ಹಾಣ್ ಅವರೇ ಮತ್ತು ಮಾತಿರಾವ್ ಮೂಳೆ ಅವರೇ, ಇವೆಲ್ಲ ನಮ್ಮ ರಘುರಾಜ್ ಮಂಕಪ್ಪನವರೇ, ಬಸವರಾಜ್ ಮತ್ತಿನವರೇ, ಎಲ್ಲ ನಮ್ಮ ಗಣ್ಯಮಾನ್ಯರೆಲ್ಲರೂ ಇದರ ವೇದಿಕೆ ಹಾಕ್ತಿದೆ. ಬಹಳ ಮುಖ್ಯವಾಗಿ ಏನು ವಕ್ಫಿನ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ವಕ್ಫ್ ಅನ್ನುವಂಥದ್ದು ನಮ್ಮ ಇಡೀ ಸಮಾಜವನ್ನು ಕಾಡ್ತಿದ್ದಂತ ಒಂದು ವಿಚಾರ. ಸ್ವಾತಂತ್ರ್ಯ ಬಂದ ನಂತರನು ಏನೋ ಸ್ವಾತಂತ್ರ್ಯ ಬಂದರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು, ನಮ್ಮ ಹಕ್ಕನ್ನು ನಾವು ಕಾಪಾಡಿಕೊಳ್ಳಬಹುದು ಅನ್ನುವಂತ ಒಂದು ಸ್ಪಷ್ಟತೆಯನ್ನು ನಾವು ತಿಳ್ಕೊಂಡಿದ್ವಿ. ಆದರೆ ಈ ಕಾಂಗ್ರೆಸ್ ಪಕ್ಷ ತಮ್ಮ ಏನೊಂದು ಗೊಂದಲ ನೀತಿ, ಯಾವ ಒಂದು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಯಾವ ಒಂದು ವಕ್ಫಿನ ವಿಚಾರದಲ್ಲಿ ಸಂವಿಧಾನದಲ್ಲಿ ಯಾವುದೇ ಒಂದು ಉಲ್ಲೇಖ ಆಗಿಲ್ಲ ಅಂತ ಉಲ್ಲೇಖವಾದಂತ ಒಂದು ವಕ್ಫ್ ಎಲ್ಲಿಂದ ಒಂದು ಅಧಿಕಾರವನ್ನು ಪಡೆದಿದೆ. ಏನೊಂದು ಸಂವಿಧಾನದಲ್ಲಿ 3 ಅಂಗಗಳಿದೆ, 3 ಅಂಗಕ್ಕೂ ಅದರದೇ ಆದಂತಹ ಜವಾಬ್ದಾರಿಗಳಿದೆ. ಆದರೆ ವಕ್ಫಿಗೆ ಏನಿದೆ, ವಕ್ಫ್ ಬೋರ್ಡ್ಗೆ ಎಲ್ಲಾ ರೀತಿಯಾದಂತಹ ಅಧಿಕಾರ ಒಂದು ಬೋರ್ಡ್ಗೆ ಕೊಟ್ಟುಕೊಂಡಿದೆ, ಎಲ್ಲಾ ರೀತಿಯಾದಂತಹ ಸರ್ವಾಧಿಕಾರ ಇದನ್ನು ಕೊಟ್ಟು ನಾವು ಏನಾದರೂ ಒಂದು ಸದ್ಬಳಕೆ ಮಾಡಿಕೊಂಡಿದೆ. ಆದರೆ ಈ ಸದ್ಬಳಕೆಯನ್ನು ಮಾಡದೆ ನಮ್ಮ ಅಮಾಯಕ ರೈತರ, ಬಡವರ, ಮಠಾಧೀಶ, ಮಠದ ಹಾಗೂ ಇತರ ದೇವಾಲಯಗಳ ಜಮೀನನ್ನು ಕಬಳಿಸುವಂತ ಕೆಲಸಗಳನ್ನ ಇವತ್ತು ವಕ್ಫ್ ಬೋರ್ಡ್ ಮೂಲಕ ಆಗಿರುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಹಾಗಾಗಿ ಇತಿಹಾಸದಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಈ ರೀತಿ ಕಬಳಿಕೆಯನ್ನು ಮಾಡ್ಕೊಂಡು ಬರ್ತಲೇ ಇದೆ. ಏನೊಂದು 1974ರ ವಕ್ಫ್ ಬೋರ್ಡಿನ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರವಾಗಿ ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಹೆಚ್ಚು ಕಡಿಮೆ ನಮ್ಮ ಅಮಾಯಕ ರೈತರ, ಮಠಾಧೀಶರ, ದೇವಾಲಯ, ಇತರ ಬಡವರ ಜಮೀನನ್ನ ಅವರ ಒಂದು ಪಟ್ಟಿ ಗೆಜೆಟಿನ ಪಟ್ಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ.
ನಾವು ನಿಜಕ್ಕೂ ಆಗ ಎಚ್ಚರಗೊಂಡಿದ್ದೀವಿ. ನಮ್ಮ ಜಮೀನು ಏನಾಗಿದೆ, ಯಾರ ಹೆಸರಿದೆ ಅನ್ನೋದು ನಾವು ನೋಡ್ಕೊಂಡಿರಲಿಲ್ಲ. ನಮ್ಮ ಹೆಸರಿನ ಇಟ್ಟು ಈಗ ಇದಕ್ಕಿದ್ದ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರ ಒಂದು ಮಾರ್ಗದರ್ಶನ, ಅವರ ಒಂದು ಸೂಚನೆ ಆಧಾರಿತವಾಗಿ ಇವತ್ತು ವಕ್ಫಿನ ಜಮೀನು ಇದೆಲ್ಲವೂ ವಕ್ಫಿಗೆ ಸೇರಿದೆ. ಹಾಗಾಗಿ ಇದನ್ನು ವಶಪಡಿಸಿಕೊಂಡಿವೆ. ಇದ್ದಕ್ಕಿದ್ದಾಗೆ ಬೇಲಿಗಳನ್ನು ಹಾಕುತ್ತೀವಿ. ಈ ಬೇಲಿ ಹಾಕುವುದಕ್ಕೆ ಸರ್ಕಾರದಿಂದ ಏನ್ ಹಣವನ್ನು ಕೊಟ್ಟು ಎಲ್ಲ ಕಡೆ ಬೇಲಿ ಹಾಕಿ ವಶವನ್ನು ಪಡಿಸಿಕೊಳ್ಳುತ್ತಾ ಹೊರಟಿದೆ. ಇದನ್ನು ನೋಡ್ತಾ ನಾವೇ ಸಮಾಜದವರು ನಾವೆಲ್ಲ ನೋಡ್ತಾ ಕೂತಿರ್ತೀವಿ. ನೀವೇನ್ ಬೇಕಾದ್ರೆ ಮಾಡಿದ್ರು ನಾವು ಸುಮ್ಮನಿರ್ತೀವಿ ಅಂತ ಈ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡಿದ್ರು. ಯಾವಾಗ ಜನ ಬಿಸಿಯನ್ನು ಮುಟ್ಟಿಸಿದ್ರು, ಯಾವ ಕಾರಣಗಳು ಒಂದು ಇಂಚು ಜಮೀನನ್ನು ನೀವು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಭೂಮಿಯನ್ನು ನಾವು ರಕ್ಷಣೆ ಮಾಡ್ಕೊತೀವಿ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಸ್ಪಷ್ಟ ಸಂದೇಶವನ್ನು ಕೊಡುವ ಮೂಲಕ ಈ ಸರ್ಕಾರಕ್ಕೆ ಎಚ್ಚರವನ್ನು ಕೊಟ್ಟಿದ್ದೀವಿ. ಆಗ ಏನ್ ಜನರು ದುಡಿಯಲು ಜನರ ಆಕ್ರೋಶದಲ್ಲಿ ದುಡಿಯಲ್ಲಿದೆ, ಆಕ್ರೋಶವನ್ನು ಮನಗಂಡಂತೆ ಈ ಸರ್ಕಾರ ಕೇವಲ ನಾಟಕ ಮಾಡಲಿಕ್ಕೆ ಕೊಟ್ಟರೆ, ಬರೀ ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕೇವಲ ನೋಟಿಸ್ಗಳನ್ನಾಗಿದೆ ಕೊಡಲಿಕ್ಕೆ, ಕೇವಲ ಕೊಟ್ಟಂತ ನೋಟಿಸ್, ಆ ನೋಟಿಸ್ಗಳನ್ನಿಂದ ಕೊಡಲಿಕ್ಕೆ ಹೊರಟಿದ್ದಾರೆ. ಅದು ಯಾವತ್ತೂ ಪ್ರಯೋಜನ ಇಲ್ಲ. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನೊಂದು 1974ರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹಿಂದೆ ಪಡಿಬೇಕು ಮತ್ತು ಪಾಣಿಗಳಲ್ಲಿ ನಮೂದನೆ ಆಗಿರುವಂತಹ ಕಾಲಂ ನಂಬರ್ 9/11ರಲ್ಲಿ ನಮೂದನೆ ಆಗಿದೆಯೋ ಆ ನಮೂದನೆ ಆಗಿರೋದನ್ನು ಸಹ ಹಿಂದೆ ಪಡಿಬೇಕು. ಅದು ನಮ್ಮ ಮುಖ್ಯವಾದಂತಹ ಬೇಡಿಕೆಗಳು. ಹಾಗಾಗಿ ಇದನ್ನು ನೀವು ಸರ್ಕಾರ, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿಲ್ಲ, ಈ ಕ್ರಮವನ್ನು ಕೈಗೊಳ್ಳಬೇಕು, ಇದನ್ನು ಸರಿಪಡಿಸಬೇಕು, ನಮ್ಮ ರೈತರ ನೆರವಿಗೆ ಬರಬೇಕು, ಬಡವರ ನೆರವಿಗೆ ಬರಬೇಕು ಅಂತ ಒತ್ತಾಯವನ್ನು ಮಾಡಿ ಇವಾಗ ಸತತವಾಗಿ ಹೋರಾಟಗಳು ನಡೀತಾನೆ ಇದೆ. ನೀವೆಲ್ಲರೂ ಸೇರಿರುವಂತರು ಈ ಅನ್ಯಾಯಕ್ಕೆ ಒಳಗಾಗಿರೋರು ಹೌದಲ್ವಾ? ಇನ್ನು ಅನ್ಯಾಯಕ್ಕೆ ಒಳಗಾಗಿರೋರು. ಹಾಗಾಗಿ ನೀವು ಹಕ್ಕನ್ನು ಕಾಪಾಡ್ಕೋಬೇಕು. ಈ ದಿಕ್ಕಿನಲ್ಲಿ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂತಹ ಬಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ಒಂದು 5 ಸದಸ್ಯರ ಒಂದು ತಂಡ ಇವತ್ತು ಇಡೀ ಜಿಲ್ಲೆ ಉದ್ದಾರದಲ್ಲಿ ಎಲ್ಲ ಕಡೆ ಹೋಗಿ ಯಾವ ರೀತಿ ಯಾರ್ಯಾರ ಜಮೀನು ಈ ರೀತಿ ವಶಪಡಿಸಿಕೊಳ್ಬೇಕು ಅಂತ ಮಾಡುವಂತಹ ಪ್ರಯತ್ನದ ಪಟ್ಟಿ ಎಲ್ಲ ಪ್ರಾಣಿಗಳನ್ನ ಶೇಖರಣೆ ಮಾಡಿದರೆ ಇವತ್ತು ಪ್ರತಿಯೊಬ್ಬರು ನ್ಯಾಯವನ್ನು ಕೊಡಬೇಕು. ನಿಮ್ಮ ಜೊತೆಯಲ್ಲಿ ಈಗಾಗಲೇ ನಮ್ಮ ಹಿರಿಯರೆಲ್ಲ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಎಂದೆಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ರಕ್ಷಣೆಗೆ, ನಿಮ್ಮ ಭೂಮಿಯನ್ನು ಕಾಪಾಡಲಿಕ್ಕೆ ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದು ಅಂತ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದೀವಿ. ಇದೇ ದಾರಿಯಲ್ಲಿ ಇವತ್ತೇನು ಕಾನೂನು ಒಪ್ಪಿಕೊಂಡಿದ್ದಂತ ಈ ಶಕ್ತಿ, ಅಧಿಕಾರ ಅದನ್ನ ಸರಿಪಡಿಸಲಿಕ್ಕೆ, ಕಡಿವಾಣವನ್ನು ಹಾಕಲಿಕ್ಕೆ, ತಿದ್ದುಪಡಿಯನ್ನು ತರಲಿಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿನ ಈ ಕಾನೂನಿಗೆ ತಿದ್ದುಪಡಿ ತರುವಂತಹ ಈ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಆ ದಿಕ್ಕಲ್ಲಿ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸಮಾಲೋಚನೆ ಪ್ರತಿಪಕ್ಷ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲ ಪಕ್ಷಗಳನ್ನ ಒಳಗೊಂಡಂತೆ ಏನ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ಒಂದು ಸೂಕ್ತವಾಗಿರುವಂತಹ ಕಾನೂನನ್ನು ತಂದು ಈ ವಕ್ಫ್ ಕಾಯ್ದೆಗೆ, ಕಾನೂನಿಗೆ ಏನ್ ತಿದ್ದುಪಡಿ ತರುವಂತದ್ದಾಗ್ತದೆ. ಆ ಮಾಡುವ ಮೂಲಕ ಈ ಒಂದು ಅನ್ಯಾಯವನ್ನ, ಇತಿಹಾಸ ಮಾಡಿರುವಂತಹ ಅನ್ಯಾಯವನ್ನ ಮತ್ತು ಇನ್ನು ಮುಂದಕ್ಕೂ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನು ಮಾಡೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಕಾನೂನು ತರುವಂತದ್ದಾಗ್ತಿದೆ ಆತ್ಮೀಯರೇ. ಹಾಗಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಎಡವಟ್ಟು ಮಾಡೋದು, ಎಡವಟ್ಟು ಮಾಡ್ತಾನೆ ಇರೋದು. ಇವತ್ತು ಒಪ್ಪಿನ ವಿಚಾರವನ್ನು ಎಡವಟ್ಟು ಮಾಡಿ ನೋಟಿಸ್ ಹಿಂದೆ ಪಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮೂಡಾದಲ್ಲಿ ತಪ್ಪು ಮಾಡಿ ಜಮೀನನ್ನು ಪಡ್ಕೊಂಡು ಹಿಂದೆ ಪಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಜಮೀನನ್ನು ಪಡ್ಕೊಂಡು ಏನು ವಾಪಸ್ಸು ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ನಲ್ಲಿ ಬಡವರ ರೇಷನ್ ಕಾರ್ಡ್ ಅನ್ನು ಹಿಂದೆ ಪಡೆದು ಇದು ವಾಪಸ್ ಕೊಡ್ತಾ ಇದ್ದಾರೆ. ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಯಾವುದು ಕೊಟ್ಟಿಲ್ಲ. ಅದೇ ರೀತಿ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳಿ ಈಗ ಹಿಂದಕ್ಕೆ ಇಟ್ಟಿದ್ದಾರೆ. ಈ ರೀತಿ ಪ್ರತಿಯೊಂದು ವಿಚಾರವನ್ನು ಏನು ತಪ್ಪಿನ ಮೇಲೆ ತಪ್ಪು, ಇವರಿಗಿರುವಂತಹ ಅನುಭವದಲ್ಲಿ ಇವರಿಗೆ ಪ್ರಜ್ಞೆ ಇಲ್ವಾ, ತಿಳುವಳಿಕೆ ಇಲ್ವಾ,
ಯಾಕೆ ಈ ರೀತಿ ಅಧಿಕಾರದ ಬಳಕೆಯನ್ನು ಮಾಡ್ತಿದ್ದಾರೆ? ಬಡವರ ಪರವಾಗಿ ಮಾಡಿ ಒಳ್ಳೆ ಆಡಳಿತವನ್ನು ಕೊಡಿ, ಒಳ್ಳೆ ಆಡಳಿತವನ್ನು ಕೊಟ್ಟು ಜನಪರವಾಗಿ ಈಗೇನು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಿಗೆ ಆರೋಗ್ಯ ಸೇವೆ, ಗುಣಮಟ್ಟದ ಆರೋಗ್ಯ ಸೇವೆ ಕೊಡಿ, ಗುಣಮಟ್ಟದ ಶಿಕ್ಷಣವನ್ನು ಕೊಡಿ, ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಬಡವರ, ರೈತರ, ಮಹಿಳೆಯರ, ದಲಿತರ, ಹಿಂದುಳಿದರ ಎಲ್ಲರ ರಕ್ಷಣೆಗೆ ಬಂದು ಈ ಒಳ್ಳೆ ಜನರಿಗೆ ಅಧಿಕಾರ ಕೊಟ್ಟರೆ 136 ಶಾಸಕರನ್ನ ಗೆದ್ದುಕೊಟ್ಟಿದ್ದಾರೆ. 136 ಶಾಸಕರನ್ನು ಗೆದ್ದುಕೊಟ್ಟಿದ್ದಾರೆ. ಒಳ್ಳೆ ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಈ ಸರ್ಕಾರದ ಮೂಲಕ ಅವ್ಯವಸ್ಥೆ ಕೊಡಬೇಡಿ, ಸೃಷ್ಟಿಕರಣ ಮಾಡಬೇಡಿ, ಓಲೈಕೆ ರಾಜಕಾರಣ ಮಾಡಬೇಡಿ ಅಂತ ಇವತ್ತು ಜನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇವತ್ತಿನ ಈ ಸಭೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಬಹಳ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇಲ್ಲ. ನಿಮ್ಮೆಲ್ಲರ ಹೋರಾಟ, ನಮ್ಮೆಲ್ಲರ ಹೋರಾಟ ಜಯವಾಗಲಿ. ನಿಮ್ಮ ಜೊತೆ ಇರ್ತೀವಿ. ನಾವೆಲ್ಲ ಒಗ್ಗಟ್ಟಿನಿಂದ ಪ್ರತಿಯೊಂದು ವಿಚಾರ, ಯಾವ ವಿಚಾರದಲ್ಲೂ ಮೈ ಮರೆಯದೆ ನಮ್ಮ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡೋಣ. ಯಾವುದೇ ಸರ್ಕಾರ ಇರಲಿ, ಜನ ವಿರೋಧಿ ಆಗಿರಲಿಕ್ಕೆ ಯಾವುದೇ ಅವಕಾಶವನ್ನು ಕೊಡೋಣ ಅಂತ ತಿಳಿಸಿ ನನ್ನ 2 ಮಾತನ್ನು ಹೇಳಿದ ಅವಕಾಶವನ್ನು ಮಾಡಿಕೊಟ್ಟಂತ ತಾವೆಲ್ಲ ಶುಭವನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಭಾರತ್ ಮಾತಾ ಕಿ, ರೈತ ಪರ ಹೋರಾಟಕ್ಕೆ ನಮ್ಮ ಭೂಮಿ ನಿಮಗೆ ಸಿಗೋ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಅಶೋಕ್ ಕಾರಂತರಿಗೆ. ಈಗ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು ಅವ್ರು ಮಾತಾದ ನಂತರ ಇಲ್ಲಿಂದ ನೇರವಾಗಿ ಯಾರು ಕೂಡ ಹೇಳಬಾರದು. ಅವ್ರು ಮುಂದೆ ಹೋಗ್ತಾರೆ. ನಾವು ಇಲ್ಲಿಂದ ನೇರವಾಗಿ ಬಸವೇಶ್ವರ ಸರ್ಕಾರ, ಅಂಬೇಡ್ಕರ್ ಸರ್ಕಾರ, ಶಿವಾಜಿ ಸರ್ಕಾರದಿಂದ ಡಿಸಿ ಆಫೀಸ್ನಲ್ಲಿರ್ತಕ್ಕಂಥ ಒಕ್ಕೂಡಿಗೆ ಮುಕ್ತಿ ಹಾಕೋದು ದಯಮಾಡಿ ಯಾರು ಕೂಡ ಹೇಳಬಾರದು. ಈಗ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ವೈ. ಮಾತಾಡಬೇಕನ್ನ ವಿನಂತಿ ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಿ.ವೈ. ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ, ಈ ಮಧ್ಯಾಹ್ನದ ದಾರಿಯಲ್ಲಿ ನ್ಯಾಯತಕ್ಕಂಥ ಎಲ್ಲ ನಾಯಕರು ಮುಂದೆ ಹೋಗುವವರೆಗೂ ನಾವು ಅದೇ ರೀತಿ ಮುಟ್ಕೊಳ್ಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಇವತ್ತು ನಾವು ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರು ಅವರು ಈ ಹೋರಾಟದ ಕುರಿತು ಮಾತಾಡಬೇಕೆಂದು ವಿನಂತಿಯನ್ನು ಮಾಡ್ತಾರೆ. ಭಾರತ್ ಮಾತಾ ಕಿ. ನಮ್ಮ ಭೂಮಿ, ನಮ್ಮ ಹಕ್ಕು. ಈ ರೈತರ ಪರವಾಗಿರ್ತಕ್ಕಂಥ ಹೋರಾಟಕ್ಕೆ ಬೀದರ್ನಿಂದ ಚಾಲನೆಯನ್ನು ನೀಡಿದ್ದೇವೆ. ಈ ಒಂದು ಹೋರಾಟದ ಒಂದು ವೇದಿಕೆಯಲ್ಲಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ರವರು, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕರ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ನಾರಾಯಣರವರು, ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲುರವರು, ಮಾಜಿ ಸಚಿವರಾಗಿರ್ತಕ್ಕಂಥ ಭಾರತೀಯ ಬಸವರಾಜ್ ಅವರು, ಪ್ರಮೋದ್ ಚೌಹಾಣ್ ಅವರು, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ್ ಕುಮಾರ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯರ್ ಅವರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುರ್ಚಿ ರಾಜೀವ್ ಅವರು, ಶಾಸಕ ಮಿತ್ರರಾಗಿರ್ತಕ್ಕಂಥ ಶೈಲೇಂದ್ರ ಬಿಳದಾಳೆ ಅವರು, ಸಿದ್ದು ಪಾಟೀಲ್ ಅವರು, ಶರಣ ಸರ್ದಾರ್ ಅವರು, ಅದೇ ರೀತಿ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮಠರವರು, ಸನ್ಮಾನ್ಯ ಶ್ರೀ ರಂಗನಾಥ್ ಮಲ್ಕಾಪುರ ಅವರು, ಪ್ರಕಾಶ್ ಖಂಡ್ರೆ ಅವರು, ವಾಲೇರವರು, ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ ಅವರು, ಮುರುಗೇಶ್ ನಿರಾಣಿ ಅವರು, ಮಾಜಿ ಸಚಿವರು, ಮಾರುತಕ ಮೂಡಲವರು, ಸುಶೀಲ್ ಅಮೋಶ್ ಅವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ,
ಪಕ್ಷದ ಎಲ್ಲ ಮುಖಂಡರು ಈ ಹೋರಾಟದ ಹಿನ್ನೆಲೆ ಬಗ್ಗೆ ಮಾತನಾಡಿದ್ದಾರೆ. ತಮಗೆ ತಿಳಿದಿರಬೇಕು, ಭಾರತೀಯ ಜನತಾ ಪಾರ್ಟಿ ಕಳೆದ 4-5 ತಿಂಗಳುಗಳಿಂದ 3 ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿದ್ದೇವೆ. ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ವಿ ರಾಜ್ಯಾದ್ಯಂತ. ತದನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಯ ಒಂದು ನೇತೃತ್ವ ವಹಿಸಿ ಹಣವನ್ನು ದೋಚಿ ಯಾವ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದಂತ ಆ ಸಚಿವ ಅವನು ರಾಜೀನಾಮೆ ಕೊಡಲೇಬೇಕು. ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಲೆಕ್ಕಾಧಿಕಾರಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತೇಳಿ ಪಾಪ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿತು. ಏನ್ ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳು? ಯಾವುದೇ ಅವ್ಯವಹಾರ ಆಗಿಲ್ಲ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಬಬ್ಬ ಹೊಡಿತಾ ಇದ್ರು. ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಹೋರಾಟವನ್ನ ರಾಜ್ಯಾದ್ಯಂತ ಹೋರಾಟವನ್ನ ಕೈಗೆತ್ತಿಕೊಂಡು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಪಿಕೊಂಡ್ರು. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು? ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ, 97 ಕೋಟಿ ರೂಪಾಯಿ ಹಗರಣ ನಡೆದಿದೆ, 187 ಕೋಟಿ ಅಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹಗರಣ ಆಗಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡ್ರು. ಆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿವೆ. ಅದರ ಪರಿಣಾಮ ಇವತ್ತು 1 ರೂಪಾಯಿನ ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರು. ಮೈಸೂರಿನ ಮೂಢ ಹಗರಣ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಪಕ್ಷ ಸೇರಿ ಏನ್ ಹೇಳಿದ್ರು ಸಿದ್ದರಾಮಯ್ಯವರು? ಸದನದಲ್ಲಿ ನಿಮಗೆ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ, ಮಾಡಿಕೊಡಲಿಲ್ಲ. ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಹೇಳಿದ್ರು, ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಜಡ್ಜಿಯಾಗಿದ್ದಾರೆ, ದೇಸಾಯಿ ಕಮಿಟಿಯನ್ನು ಮಾಡಿದ್ದೇವೆ, ಚರ್ಚೆಗೆ ಅವಕಾಶ ಇಲ್ಲ. ಸಿದ್ದರಾಮಯ್ಯ ಹೇಳಿದ್ರು, ಯಾವುದೇ ರೀತಿ ಮೂಡದಲ್ಲಿ ಹಗರಣ ಆಗಿಲ್ಲ, ತಮ್ಮ ಧರ್ಮಪತ್ನಿಗೆ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ, ಯಾವುದೇ ನಿವೇಶನಗಳ ಲೂಟಿ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಜೆಡಿಎಸ್ ಪಕ್ಷ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ. ತಾವು ಕೂಡ ಪಾದಯಾತ್ರೆ ಅನೇಕ ಜನರು ಬೀದರ್ ಜಿಲ್ಲೆಯಿಂದ ಕೂಡ ನಮ್ಮ ತಾಯಿಗಳು ಕೂಡ ಬಂದಿದ್ರು. ನಮ್ಮ ಯುವಕ ಮಿತ್ರರು, ಶಾಸಕರು ಎಲ್ಲರೂ ಕೂಡ ತಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರಿ. ನಮ್ಮ ಹೋರಾಟದ ಪರಿಣಾಮ ಮೂಢ ಹಗರಣದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಮುಖ್ಯಮಂತ್ರಿಗೆ ಗಾಬರಿ ಆಯಿತು, ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು. ಈ ಹೋರಾಟ ಬಿಜೆಪಿಯವರು ಬಂದಿದ್ದಾರೆ, ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ನಾವು ಇನ್ನೂ ಕೂಡ ತಡ ಮಾಡಿದ್ರೆ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರ್ತದೆ ಅಂತ ಹೇಳಿ ಅವರ ಧರ್ಮಪತ್ನಿಯರು ಪತ್ರವನ್ನು ಬರೆದು ಕೂಡಕ್ಕೆ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಹಾಗಾಗಿ 14 ಸೈಟ್ಗಳನ್ನ ವಾಪಸ್ ಕೊಡ್ತೇನೆ ನೋಡಕ್ಕೆ ಅಂತೇಳಿ ಮುಖ್ಯಮಂತ್ರಿ ಧರ್ಮಪತ್ನಿ ಬರೆದರು. ಯಾವ ಸಿದ್ದರಾಮಯ್ಯನವರು ಯಾತಕ್ಕೋಸ್ಕರ ನನ್ನ ಸೈಟನ್ನು ವಾಪಸ್ ಕೊಡಬೇಕು? ನನ್ನ ಸೈಟ್ ನನ್ನ ಧರ್ಮಪತ್ನಿಗೆ
52 ಕೋಟಿ ಪರಿಹಾರ ಕೊಡಿ, ವಾಪಸ್ ಕೊಡ್ತೇನೆ ಅಂತೇಳಿ ಒಬ್ಬರು ಮುಖ್ಯಮಂತ್ರಿಗಳು ಹೇಳ್ತಾರೆ. ಆಗ ತಮಗೆ ಗೊತ್ತಿರುವ ಕಾರ್ಯಕರ್ತ ಬಂಧುಗಳೇ, ರೈತ ಬಾಂಧವರೇ, ನಮ್ಮ ಹೋರಾಟದ ಪರಿಣಾಮವಾಗಿ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ₹1 ಕೂಡ ಇವತ್ತು ಏನು ವಾಪಸ್ ಪಡೆದರೆ 14 ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಬಂದಿದ್ದು ಅಕ್ರಮವಾಗಿ ಏನು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 14 ನಿವೇಶನಗಳು ಬಂದಿತ್ತು, ಎಲ್ಲರೂ ಕೂಡ ಯಾವುದೇ ಒಂದು ಪರಿಹಾರ ಇಲ್ಲದೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಇವತ್ತು ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ವಿರೋಧಿ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದ್ದಾರೆ, ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷನ ತೇಜೋಧ ಮಾಡಬೇಕು ಅಂತ ಹೋರಾಟವನ್ನು ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ತಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಹೋರಾಟ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 1.5 ತಿಂಗಳಿಂದ ಯಾರಿಗೂ ಕೂಡ ಗೊತ್ತಾಗದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆದೇಶದ ಮೇರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ರು, ಬೀದರ್ ಜಿಲ್ಲೆಗೂ ಬಂದರು. ಏನ್ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಇವತ್ತು ಏನಾದರೂ ಆಗಲಿ ಮುಂದಿನ 15 ದಿನದಲ್ಲಿ ಏನು ರೈತರು ಪಾಪ 40 ವರ್ಷ 50 ವರ್ಷ 60 ವರ್ಷ ನಿರಂತರವಾಗಿ ಪಾಪ ರೈತ ಜಮೀನು ತಮ್ಮ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ರು. ಆ ಹೊಲಕ್ಕೆ ಏನು ಪ್ರಾಣಿಗಳ ಹೆಸರಿದ್ರೆ ವಕಫ್ ಅಂತ ಹೇಳಿ ತರ್ತಕ್ಕಂಥ ಪ್ರಾಣಿಗಳ ತರ್ತಕ್ಕಂಥ ಕೆಲಸ ಮಾಡಿದ್ರು. ನೋಟಿಸ್ಗಳನ್ನ ಕೊಟ್ಟರು. ಯಾತಕ್ಕೋಸ್ಕರ ಕೊಟ್ಟರು? ಇವತ್ತು ರಾಜ್ಯದಲ್ಲಿ ಸಾವಿರಾರು ರೈತರಿಗೆ ಒಕ್ಕಲಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಯಾತಕ್ಕೋಸ್ಕರ ರೈತರ ಬಗ್ಗೆ ಇಷ್ಟು ಗೊತ್ತಿತ್ತು ನಮಗೆ? ಯಾತಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು? ಆ ವಕಫ್ ಬೋರ್ಡ್ ಮುಖೇನ ಆ ರೈತರಿಗೆ ನೋಟಿಸ್ ಯಾಕೆ ಕೊಡ್ತಾ ಇದ್ದೀರಿ? ಗುಲ್ಬರ್ಗದಲ್ಲಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅವರು. ತಮ್ಮ ಜಮೀನು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಿಗೆ ವಕ್ಫ್ ಬೋರ್ಡ್ ಮೂಲಕ ನೋಟಿಸ್ ಕೊಡಿಸ್ತಾ ಇದ್ದಾರೆ ಜಮೀರ ಮತ್ತು ಸಿದ್ದರಾಮಯ್ಯನವರು. ಇವತ್ತು ಗುಲ್ಬರ್ಗದಲ್ಲಿ, ಇವತ್ತು ಧರ್ಮಪುರ ಈ ಗ್ರಾಮದಲ್ಲಿ ಇಡೀ ಊರಿನ 26 ಎಕರೆ ಸಂಪೂರ್ಣವಾಗಿ ಜಮೀನನ್ನು ಇಟ್ಟು ವಕ್ಫ್ ಬೋರ್ಡ್ನಿಂದ ನೋಟಿಸ್ ಕೊಟ್ಟು ಆ ರೈತರನ್ನ ಗ್ರಾಮಸ್ಥರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಕುಟುಂಬದಿಂದ ಆಗ್ತಾ ಇದೆ. ಅದೇ ರೀತಿ ಚಟ್ನಳ್ಳಿ, ಬೀದರ್ ಜಿಲ್ಲೆ ಚಟ್ನಳ್ಳಿ ಗ್ರಾಮದಲ್ಲಿ 960 ಎಕರೆಗೆ ಇವತ್ತು ಆ ರೈತರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಅದೇ ರೀತಿ ಜಬಲ್ಪುರದಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ರೈತರಿಗೆ. ಯಾವ ನೋಟಿಸ್ಗಳನ್ನ ಕೊಟ್ಟರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರು ನನಗೆ ಒಂದು ಮಾತನ್ನು ಹೇಳಿದ್ರು. ನೋಡಬೇಡಿ, ಈ ನಾಡಿಗೆ ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ, ಈ ದೇಶಕ್ಕೆ ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗೆ ತರ್ತಕ್ಕಂಥ ಕೆಲಸದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ರೈತರಿಗೆ ಹೋರಾಡ್ತಕ್ಕಂಥ ಕೆಲಸ ದುಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತದಿಂದ ಮಾತ್ರ ಇವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಎನ್ನುವ ಭಾವನೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇಂಥ ದುಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಇಂಥ
ಈ ನಾಡಿನ ರೈತ ಸಂಕಷ್ಟದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಕರ್ತವ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ಕರ್ತವ್ಯ ಇದೆ. ಆ ರೈತರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವ ಆದೇಶವನ್ನ ಸನ್ಮಾನ BS ಯಡಿಯೂರಪ್ಪ ರೈತ ನಾಯಕರು ಮಾಡಿದಂತ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ರಾಜ್ಯಾದ್ಯಂತ 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾನು ವೇದಿಕೆ ಮೂಲಕ ಇಲ್ಲಿರ್ತಕ್ಕಂಥ ರೈತರು ತಾವೇದಿತ ಸಭೆಯಲ್ಲಿ ಪ್ರತಿಭಟನಾ ಸಭೆ ತಾವು ಭಾಗವಹಿಸಿದ್ದೇವೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾವು ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ. ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ. ಅಧಿಕಾರದ ದರ್ಪದಿಂದ ಅಧಿಕಾರದ ಮನದಿಂದ ಮೆರಿತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಕಣ್ಣಲ್ಲಿ ನೀರು ಬಂದ್ರೆ ರೈತರ ಶಾಪಕ್ಕೆ ತೂತಾಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ರೈತರ ಪರವಾಗಿ ಸದಾ ನಿಂತಿರ್ತವೆ. ಇವತ್ತು ಬೀದರ್ಗಳು ಕೂಡ ರೈತರನ್ನ ಒಕ್ಕಲಿಸತಕ್ಕಂಥ ಕೆಲಸ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಯಾವುದೇ ಕಾರಣಕ್ಕೂ ಬೀದರ್ ಜಿಲ್ಲೆಯ ಶಾಸಕರಿರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇವತ್ತು ಧ್ವನಿ ಎತ್ತೋದಷ್ಟೇ ಅಲ್ಲ, ಬೀದಿಗಿಳಿದು ಹೋರಾಟವನ್ನು ಮಾಡಿ ಈ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ನಾವು ರೈತರ ಪರವಾಗಿ ಮಾಡ್ತೇವೆ. ಆ ವಾಗ್ದಾನವನ್ನು ಮಾಡೋದಕ್ಕೋಸ್ಕರ ನಾವು ಬೀದರ್ಗೆ ಬಂದಿರ್ತಕ್ಕಂಥದ್ದು, ಬೀದರ್ಗೆ ಬಂದಿರ್ತಕ್ಕಂಥದ್ದು. ಬಂಧುಗಳ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಇವತ್ತು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ. ಆದರೂ ಸಹ ಸನ್ಮಾನ BS ಯಡಿಯೂರಪ್ಪ ಬೀದರ್ ಬಂದೆ, ಬಿಜಾಪುರ ಬಂದೆ, ಗುಲ್ಬರ್ಗ ಬಂದೆ, ರಾಜ್ಯದ ಯಾವುದೇ ನಿರ್ಣಯಗಳು ಸಹ ಇವತ್ತು ರಾಜ್ಯದ ನಾಡಿನ ರೈತ ನಮ್ಮ ಯಡಿಯೂರಪ್ಪ ಹೆಮ್ಮೆಯಿಂದ ಮಾತಾಡ್ತಾರೆ, ನಮ್ಮ ಯಡಿಯೂರಪ್ಪ ಹೆಮ್ಮೆಯಿಂದ ಮಾತನಾಡ್ತಾರೆ. ಕಾರಣ ಇವತ್ತು ಅಧಿಕಾರದಲ್ಲಿ ಎಷ್ಟು ದಿನ ಇದ್ವಿ ಅನ್ನೋದು ಮುಖ್ಯ ಅಲ್ಲ. ಅಧಿಕಾರದಲ್ಲಿ ಎಷ್ಟು ದಿನ ಇದ್ವಿ ಅನ್ನೋದು ಮುಖ್ಯ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಆ ಭಗವಂತನ ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀವ, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರೈತರ ಜಮೀನನ್ನು ಕಿತ್ಕೊಳ್ಳೋದು ಒಂದು ಕಡೆ, ರೈತರನ್ನು ಒಕ್ಕಲಿಸತಕ್ಕಂಥ ಕೆಲಸ, ಹಿಂದೂಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸ, ಹಿಂದೂಗಳ ಹತ್ಯೆ ನಡೀತಾ ಇದೆ. ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು. ಹಾಗಾಗಿ ಬಂಧುಗಳೇ, ಬೀದಿಗಿಳಿದು ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಬೀದಿಗಿಳಿದು ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಹಾಗಾಗಿ ಇಷ್ಟು ಮಾತ್ರ ಸಂದರ್ಭ ಹೇಳ್ತಾರೆ, ಸಾಕಷ್ಟು ಸಮಯ ಆಗಿದೆ. ಇವತ್ತೇನು ಅನೇಕ ರೈತರು ತಮ್ಮ ಅರ್ಜಿಗಳನ್ನು ನೀಡಿದ್ದೀರಿ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕೊನೆಯ ಇದುವರೆಗೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ, ನಿಮ್ಮ ಪರವಾಗಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಈಗ ಈ ಸಭೆಯನ್ನು ಮುಗಿಸಿಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ ಮುಖೇನ ಹೋಗಿ ಅವರು ಕೂಡ ನಾವು ಮನವಿಯನ್ನು ಕೊಡುತ್ತಿದ್ದೇವೆ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಹೆಜ್ಜೆಯನ್ನು ಇಡಬೇಕು ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ಇವತ್ತು ನಮ್ಮ ಹೋರಾಟಕ್ಕೆ ಶಕ್ತಿಯ ಸಂಬಂಧಪಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಒಂದು ಮಾತನ್ನು ಹೋಗ್ತಾರೆ. ಬರೋ ಭಾರತ್ ಮಾತಾಕ್ಕೆ 2 ಮುಷ್ಟಿಗಳನ್ನು ಕಟ್ಟಿದ್ದಾರೆ. ಬರೋ ಭಾರತ್